ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಅಭಿಮಾನ್ ಸ್ಟುಡಿಯೋದಲ್ಲಿ ನೆಲಸಮಗೊಂಡಾಗಿದ್ದ ಕೂಡ ಅಭಿಮಾನಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಟುಂಬ ಕೂಡ ಬೇಸರ ವ್ಯಕ್ತಪಡಿಸಿತ್ತು. ಬಟ್ ಈಗ ಒಂದು ಸಮಾಧಾನಕರ ಸುದ್ದಿ ಸಿಕ್ಕಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಅಭಿಮಾನ್ ಸ್ಟುಡಿಯೋದ ಒಂದು ಜಾಗ ಏನಿತ್ತು ಅದನ್ನ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂತಹ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು ಅರಣ್ಯ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಅನಿರುದ್ಧ್ ಅವರು ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಸವಾಲಾಗಿತ್ತಿದ್ದು. ಸೊ ಈ ರೀತಿ ಹಂತ ಹಂತವಾಗಿ ಬರೀ ವಿವಾದಗಳಲ್ಲೇ ಕೇಳಿ ಬರ್ತಾ ಇದ್ದಂತಹ ಮಾತಾಗಿತ್ತು. ಈಗ ಈ ನಿರ್ಧಾರದ ಬಗ್ಗೆ ನಿಮಗೆ ಫಸ್ಟ್ ಏನು ಅನಿಸುತ್ತೆ ಅಂತ? ಬಹಳ ಸಂತೋಷ ಇದೆ, ಸಮಾಧಾನಕರವಾಗಿದೆ. ವಶಪಡಿಸ್ಕೋಬಹುದು ಸರ್ಕಾರ ಈ ಜಾಗವನ್ನು ಅಂತ ಸುಮಾರು ವರ್ಷಗಳಿಂದ ನಮಗೆ ಅದು ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನ ಕೂಡ ಪಟ್ವಿ. ಯಾಕಂತಂದ್ರೆ ಅವರು ನಮ್ಮೆಲ್ಲರಿಗೂ ಗೊತ್ತಿರುವ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಾಗೆ ಆ ಜಾಗವನ್ನ ಏನು ಮಾರಿದ್ರು, 12 ಎಕರೆ ಜಾಗನ, ಅದನ್ನ ಮಾರಿ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಅವರು ಹೇಳಿದ್ರು. ಆಗ ಸರ್ಕಾರ ಅದರಲ್ಲಿ ಒಂದು ಸೂಚನೆ ಹಾಕಿದ್ರು. ಒಂದು ವೇಳೆ ನಮ್ಮ ಗಮನಕ್ಕೆ ಏನಾದರೂ ಬಂದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗೊಂಡಿಲ್ಲ ಅಂತ, ಹಾಗಿದ್ದ ಪಕ್ಷದಲ್ಲಿ ನಾವು ಆ ಜಾಗವನ್ನು ವಶಪಡಿಸ್ಕೊಳ್ತೀವಿ ಅಂತ. ಆ ಒಂದು ನಿಟ್ಟಲ್ಲಿ ನೋಡಿದಾಗ ನಮಗದು ಎಲ್ರಿಗೂ ಗೊತ್ತಿರೋ ಹಾಗೆ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗೊಂಡಿರಲಿಲ್ಲ. ಹಾಗಾಗಿ ನಾವು ಸಾಕಷ್ಟು ಬಾರಿ ಸರ್ಕಾರದತ್ತ ಕೇಳ್ಕೊಂಡ್ವಿ, ಮನವಿ ಮಾಡ್ಕೊಂಡ್ವಿ, ವಶಪಡಿಸ್ಕೊಂಡು ಅದರಲ್ಲಿ 2 ಎಕರೆ ಜಾಗ ತಾವು ಏನು ಅಂದ್ಕೊಂಡಿದ್ರು ಆ 2 ಎಕರೆ ಜಾಗದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಅದು ಆಗಲೇ ಇಲ್ಲ. ಅದು ಈಗ ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಅವ್ರ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಭೇಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಂದು ವೇಳೆ ಸಿಕ್ಕಿದ್ರೆ ಭಾರತಿ ಅಮ್ಮ ಮತ್ತು ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಹೋಗಿ ಕೇಳ್ಕೊತೀವಿ, ಅಭಿಮಾನಿಗಳ ಪರವಾಗಿ ಕೇಳ್ಕೊತೀವಿ. ಇಷ್ಟು ದಿವಸ ಅಲ್ಲಿ ಏನೋ ಒಂದು ಮಂಟಪ ಇತ್ತು, ಅದು ಕೂಡ ಭಾರತಿ ಅಮ್ಮವರೇ ಕಟ್ಟಿಸಿದ್ದು. 2016 ಮೇಲೆ ನಾವು ಒಂದು 6.5 ವರ್ಷ ಅಲ್ಲೇ ಸ್ಮಾರಕ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸತತ ನಿರಂತರ ಒಂದು ಸಹಸ್ರಾರು ಪ್ರಯತ್ನಗಳನ್ನು ಪಟ್ಟಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದ ಮೇಲೆ ನಾವು ಬೇರೆ ಕಡೆ ಅಂತಂದರೆ ಇಲ್ಲೇ ಬೆಂಗಳೂರಲ್ಲೇ ಒಂದಿಷ್ಟು ಜಾಗಗಳು, ಅಲ್ಲೂ ಒಂದಿಷ್ಟು ವಿವಾದಗಳು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಗಾದ ಮೇಲೆ, ಮೈಸೂರಲ್ಲೂ ಒಂದು 3 ಜಾಗಗಳು ತೋರಿಸಾದ ಮೇಲೆ, ಅಲ್ಲೂ ಒಂದಿಷ್ಟು ವಿವಾದಗಳು ಆದ ಮೇಲೆ ಅಭಿಮಾನಿಗಳಿಗೂ ನಾವು ಅವ್ರ ಹತ್ರನೂ ಚರ್ಚೆ ಮಾಡಿ ನೀವು ಪ್ರಯತ್ನ ಪಡಿ, ನಿಮ್ಮಿಂದ ಏನಾದರೂ ಇಲ್ಲಿ ಆದಲ್ಲಿ ನಾವು ಇಲ್ಲೇ ಹೋಗ್ತೀವಿ, ಎಲ್ಲೂ ಹೋಗಲ್ಲ ಅಂತಾನೂ ಹೇಳಾದ ಮೇಲೆ ಎಲ್ಲ ಪ್ರಯತ್ನಗಳನ್ನು ನಾವು ಪಟ್ಟಾದ ಮೇಲೆ ಮೈಸೂರಲ್ಲಿ ಅಲ್ಲಿ ನಾವು ಅದನ್ನು ಸ್ಮಾರಕ ಮಾಡೋದಕ್ಕೆ ಅನುಮತಿ ನೀಡಿದ್ರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.